ಓಝೋನ್ ಡೇ, ಜನರಲ್ ಬಾಡಿ ಮೀಟಿಂಗ್ಗೆ ತಮಗೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ ಸುಸ್ವಾಗತ. ವಿಶ್ವೇಶ್ವರಯ್ಯ ಅವರ ಜನ್ಮದಿನಾಚರಣೆಯನ್ನು ಅಣೆಕಟ್ಟನ್ನು ಮತ್ತು ವಿದ್ಯುತ್ ಶಕ್ತಿ ಯೋಜನೆಗಳನ್ನು ಪೂರೈಸಿದಂತಹ ಮಹತ್ವದ ಸಾಧನೆಗಳಿಗಾಗಿ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಸರ್ ಪದವಿಯನ್ನು ಕೊಟ್ಟು ಗೌರವಿಸಿತು. ಈ ನಾಡಿನ ಮಹತ್ವದ ಚಿಂತನೆಗಳ ಹಿಂದಿರುವ ಪ್ರೇರಕ ಶಕ್ತಿ ಭಾರತ ರತ್ನ ಸರ್ ವಿಶ್ವೇಶ್ವರಯ್ಯರವರು 102 ವರ್ಷಗಳ ತುಂಬು ಬದುಕನ್ನು ಕರ್ಮಯೋಗಿಯಂತೆ ಬಾಳಿದರು. ಇಂದು ನಮ್ಮ ಕನ್ನಡದ ನೆಲ ವಿಜ್ಞಾನ ತಂತ್ರಜ್ಞಾನಗಳ ತವರೂರಾಗಿದೆ. ಇದರ ಬುನಾದಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯರವರ ಅಗಾಧ ಪರಿಶ್ರಮ ಸಾಕಷ್ಟಿದೆ. ಇವರ ಸಮಯ ಪ್ರಜ್ಞೆ ಮತ್ತು ಪ್ರಾಮಾಣಿಕತೆಯ ಬಗ್ಗೆ ಸಾಕಷ್ಟು ಕಥೆಗಳಿವೆ. ಶಿಕ್ಷಣ ತಜ್ಞರಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದಂದು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸುವುದು ಬಹಳ ಹೆಮ್ಮೆ ತರುವಂತ ವಿಷಯ. ಪ್ರತಿ ವ್ಯಕ್ತಿಗೆ ತಮ್ಮ ಜೀವನದಲ್ಲಿ ತಂದೆ ತಾಯಿಯ ನಂತರ ಸ್ಥಾನವನ್ನು ಗುರುವಿಗೆ ನೀಡುತ್ತಾರೆ. ಶಿಕ್ಷಣದ ಮೂಲತ್ವವನ್ನು ತಿಳಿಸಿ ಪ್ರತಿ ವ್ಯಕ್ತಿಯ ಬದುಕನ್ನು ಬೆಳಗುವವರು ಶಿಕ್ಷಕರಾಗಿರುವುದರಿಂದ ಇಡೀ ಪ್ರಪಂಚವೇ ಇವರನ್ನು ಅಗ್ರ ಸ್ಥಾನದಲ್ಲಿಟ್ಟು ಪೂಜಿಸುತ್ತದೆ. ಇಂದು ನಿಮಗೆಲ್ಲ ನಮ್ಮ ಲಯನ್ಸ್ ಸಂಸ್ಥೆಯಿಂದ ನಮ್ಮಲ್ಲಿ ಗೌರವವನ್ನು ಸ್ವೀಕರಿಸಲು ಆಗಮಿಸಿರುವ ತಮ್ಮೆಲ್ಲರಿಗೂ ಆತ್ಮೀಯ ಶುಭಾಶಯಗಳು. ನಮ್ಮ ಲಯನ್ಸ್ ಸಂಸ್ಥೆಯ ಟೋಟಲ್ ನಾವು 4,500 ಸ್ಟೂಡೆಂಟ್ಸ್ಗೆ 6,000 ನೋಟ್ಬುಕ್ಸ್ ಅನ್ನು ಇಶ್ಯೂ ಮಾಡಿದ್ದೇವೆ. ಅದಕ್ಕೆ ನೋಟ್ಬುಕ್ಸ್ ಜೊತೆಗೆ ಎಕ್ಸಾಮ್ ಪ್ಯಾನ್ ಮತ್ತೆ ಕ್ರೇಯಾನ್ ಪೆನ್ಸ್, ಸ್ಕೇಲ್ಸ್, ಜಿಯೋಮೆಟ್ರಿ ಬಾಕ್ಸಸ್, ಸ್ಕೂಲ್ ಬ್ಯಾಗ್ಸ್ ಅಂಡ್ ವಾಟರ್ ಬಾಕ್ಸ್ ಇಷ್ಟು ವಸ್ತುಗಳನ್ನು ವಿವಿಧ ಶಾಲೆಗಳಲ್ಲಿ ಅಂದರೆ 30 ಶಾಲೆಗಳಿಗೆ ನಾವು ಹಂಚಿಕೊಂಡು ಬಂದಿದ್ದೇವೆ. ಈಗಾಗಲೇ ಫಸ್ಟ್ ಪ್ರೋಗ್ರಾಮ್ಗೆ ನಮ್ಮ ಲಯನ್ಸ್ ಕ್ಲಬ್ಬಿಂದ 4 ಜನ ಟೀಚರ್ಸ್ ಅನ್ನು ಟ್ರೈನ್ ಅಪ್ ಮಾಡಿ 4 ರಿಂದ 6 ಸ್ಕೂಲ್ಗಳಲ್ಲಿ ಫಸ್ಟ್ ಪ್ರೋಗ್ರಾಮ್ ಕೆಲಸ ಮಾಡ್ತಾ ಇದ್ದಾರೆ. PBMT ಇದರಲ್ಲಿ ಆವಾಗ ನನಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳೋದಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ ಮತ್ತು ಸೆಲ್ಫ್ ಡಿಸಿಪ್ಲಿನ್, ಕಮ್ಯುನಿಕೇಷನ್ ಸ್ಕಿಲ್, ಗುಡ್ ರಿಲೇಶನ್ಶಿಪ್ ಇದನ್ನೆಲ್ಲ ಬೆಳೆಸ್ಕೊಂಡು ಈ ಡೆವಲಪ್ಸ್ ದ ಪಾಸಿಟಿವ್ ಆಟಿಟ್ಯೂಡ್ ಇನ್ ದ ಸೊಸೈಟಿ. ಒಳ್ಳೆಯ ವರ್ತನೆಯನ್ನು ಮಾಡಿ ನಮ್ಮ ದೇಶದ ಸತ್ಪ್ರಜೆಯಾಗಲು ಈ ಕಾರ್ಯಕ್ರಮ ಬಹಳ ಒಳ್ಳೆಯದು. ನಮ್ಮ ಪ್ರಪಂಚದ ಅತಿ ದೊಡ್ಡ ಸಿವಿಲ್ ಇಂಜಿನಿಯರ್ ಅಂತ ನಾವು ಹೇಳ್ಬೋದು. ಯಾರು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹುಟ್ಟಿದಂಥ ದಿನ ಸೆಪ್ಟೆಂಬರ್ 15ನೇ ತಾರೀಕಂದು ನಾವು ಇಂಜಿನಿಯರ್ಸ್ ಡೇ ಅಂತ ನಾವು ಅದನ್ನು ಕಮರ್ಷಿಯಲ್ ಟ್ಯಾಕ್ಸಸ್ ದೊಡ್ಡಬಳ್ಳಾಪುರ ಆಫೀಸ್ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ದೊಡ್ಡಬಳ್ಳಾಪುರದಲ್ಲಿ ದೊಡ್ಡಬಳ್ಳಾಪುರ ಆಫೀಸ್ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಫ್ ಲಯನ್ಸ್ ಕ್ಲಬ್ ದೊಡ್ಡಬಳ್ಳಾಪುರ. ಹಾಗೆ ಕಂಗ್ರ್ಯಾಚುಲೇಷನ್ ನೋಡಿ. ಹಾಗಾದ್ರೆ ಎಷ್ಟೋ ಜನ ಗುರುಗಳು ಬಹಳ ಇದ್ದಾರೆ. ಅವರು ಶಿಷ್ಯರ ದುಡ್ಡನ್ನು ಮಾತ್ರ ನೋಡ್ತಾರೆ. ಆದ್ರೆ ಎಂಥ ಗುರುಗಳು ಕಡಿಮೆ ಇದ್ದಾರೆ, ಅವರು ಶಿಷ್ಯನ ಹೃದಯವನ್ನು ಗೆಲ್ಲುತ್ತಾರೆ ಅಂತ ಅವಾಗಿಗೇನೆ ಹೇಳಿದ್ರು. ಈಗ ನಾವು ಅವರ ಮಾದರಿ ಅವರ ನಡೆನುಡಿಗಳನ್ನು ನಾವು ನಮ್ಮ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಂದ್ರೆ ಕೈಗಾರೀಕರಣ ಮಾಡಿದ್ರಷ್ಟೇ ನಮ್ಮ ಅಭಿವೃದ್ಧಿ ಸಾಧ್ಯ ಅಂತ 1900ರಲ್ಲೇ ಅವರು ಅದನ್ನ ಹೇಳಿ ಇವತ್ತು ನಾವು ಏನೇನೆಲ್ಲ ಜೋಪಾಸಲ್ಲಿ ಏನು ನೋಡ್ತಾ ಇದ್ದೀವಿ, ವಿದ್ಯುತ್ ಇರ್ಬೋದು, ಹೈಡ್ರೋಎಲೆಕ್ಟ್ರಿಕ್ ಅಂತ ಹೇಳ್ಬೋದು. ಇಲ್ಲಿ ಎಲ್ಲಿದೆ